ಹಾಯ್ ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ತುಂಬ ದಿನ ಅಂದರೆ ತುಂಬ ದಿನಗಳ ನಂತರ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕೆಲಸಗಳು ಇರೋದ್ರಿಂದ ನಾನು ಯೂಟ್ಯೂಬ್ಗೆ ವಿಡಿಯೋಗಳನ್ನೇ ಹಾಕಿಲ್ಲ. ಒಂದು 2-3 ತಿಂಗಳಾಯಿತು ಅಂದ್ಕೊಂಡಿದ್ದೀನಿ, ಇನ್ನೂ ಜಾಸ್ತಿನೇ ಆಗಿರ್ಬೋದು. ಇದು ನಮ್ಮ ಮನೆ ದಸರಾ ಹಬ್ಬ. ಇದು ತವ್ರ ಮನೆಯಲ್ಲಿ, ನಮ್ಮ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಅಮ್ಮನ ಮನೆಗೆ ಬಂದ್ವಿ. ಸಂಜೆನೇ ದಸರಾ ಅಂದರೆ ಆಯುಧ ಪೂಜೆ ಮಾಡೋದಿಲ್ಲಿ. ಹಾಗೆ ಹೊಸ ಟ್ರ್ಯಾಕ್ಟರ್ ಕೂಡ ತಂದಿದ್ರು ನಮ್ಮಣ್ಣ. ನೋಡಿ, ಇದೆ ಹೊಸ ಟ್ರ್ಯಾಕ್ಟರ್. ಇದ್ರ ಪೂಜೆ ಕೂಡ ಇತ್ತು, ಹಾಗಾಗಿ ನಾವು ಬಂದ್ವಿ. ಹಸ್ಬೆಂಡ್ ನೋಡಿ ಟ್ರ್ಯಾಕ್ಟರ್ ಮೇಲೆ ಹತ್ಕೊಳ್ಳಿ ಕೂತಿದ್ದಾರೆ. ನಾನು ಹಂಗೆ ಸ್ವಲ್ಪ ವಿಡಿಯೋ ಮಾಡಿದೆ. ಇವಾಗ ಜಾಸ್ತಿ ವಿಡಿಯೋನೂ ಮಾಡಿಲ್ಲ, ವಿಡಿಯೋ ಅಪ್ಲೋಡು ಮಾಡೋಕ್ಕಾಗ್ತಾನೇ ಇಲ್ಲ. ವಿಡಿಯೋ ಮಾಡಿ ಇಟ್ಕೊಂಡಿರ್ತೀನಿ, ಸ್ವಲ್ಪನ ಎಡಿಟ್ ಮಾಡೋಕ್ಕೂ ಟೈಮ್ ಇಲ್ಲ, ಹಾಗಾಗಿದೆ. ಒಂದೊಂದು ಸರಿ ಇಂಟ್ರೆಸ್ಟ್ ಹೋಯ್ತಪ್ಪ ಅಂದರೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಇಂಟ್ರೆಸ್ಟೇ ಬರಲ್ಲ. ಎಡಿಟಿಂಗು ಅದೆಲ್ಲ ಇದ್ದೇ ಇರುತ್ತೆ. ವಿಡಿಯೋ ಮಾಡಿ ಇಟ್ಕೊಂಡಿದ್ದೀನಿ, ಬಟ್ ಎಡಿಟಿಂಗೇ ಮಾಡಿರಲಿಲ್ಲ. ಇವತ್ತು ಸ್ವಲ್ಪ ಫ್ರೀ ಇದ್ದೆ, ಯಾಕೋ ಯೂಟ್ಯೂಬ್ ಕಡೆ ಗಮನ ಬಂತು, ಹಾಗಾಗಿ ಎಡಿಟ್ ಮಾಡ್ತಾಯಿದ್ದೀನಿ. ಹಾಗೆ ನಾವು ಈಗ ಊರಿಗೆ ಬಂದಿದ್ದೀವಿ. ಅಂದರೆ ನಾವು ಇಷ್ಟು ವರ್ಷ ಬೇರೆ ಕಡೆ ಇದ್ವಿ. ಈಗ ಹಸ್ಬೆಂಡ್ ಮನೆ ಅಂದರೆ ಗಂಡನ ಊರಲ್ಲೇ ಇರೋದು. ಮನೆ ಕಟ್ತಾ ಇದ್ದೀವಿ, ಹಾಗಾಗಿ ವಿಡಿಯೋ ಮಾಡೋಕ್ಕೂ ಆಗ್ತಿಲ್ಲ, ಏನೂ ಇಲ್ಲ. ನಾವೊಂದು ಬಾಡಿಗೆ ಮನೆಯಲ್ಲಿದ್ದೀವಿ ಹಳ್ಳಿಯಲ್ಲೇ. ಹಳ್ಳಿಯಲ್ಲಿದ್ದರೆ ಗೊತ್ತಲ್ಲ, ವಿಡಿಯೋ ಮಾಡೋಕ್ಕೂ ಆಗೋಲ್ಲ, ಎಡಿಟಿಂಗೂ ಆಗೋಲ್ಲ. ನಾವು ಕೂಡ ಕೆಲಸದಲ್ಲಿರೋದ್ರಿಂದ ಏನೂ ಮಾಡೋಕ್ಕಾಗ್ತಿಲ್ಲ. ಆದರೂ ಯೂಟ್ಯೂಬ್ ಬಿಡೋಕ್ಕೂ ಮನಸ್ಸಿಲ್ಲ, ಹಾಗಾಗಿ ವಿಡಿಯೋ ಮಾಡಿ ಇಟ್ಕೊಂಡಿದ್ದೀನಿ. ಆದಷ್ಟು ವಿಡಿಯೋ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ. ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಈಗ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಇವರು ನಮ್ಮ ಅಪ್ಪ ಟಿ ವಿ ನೋಡ್ತಿದ್ದಾರೆ, ನನ್ನ ಮಗನೂ ಕೂತ್ಕೊಂಡು ಟಿ ವಿ ನೋಡ್ತಿದ್ದಾನೆ. ಎಲ್ಲರೂ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ತುಂಬ ದಿನ ಆಗಿತ್ತಲ್ವ ನಮ್ಮ ವಿಡಿಯೋ ಹಾಕಿ. ಇದು ತವ್ರ ಮನೇಲಿ ವಿಡಿಯೋ ಮಾಡಿದ್ದೀನಿ ನೋಡಿ. ಬೆಳಗ್ಗೆ ನಮ್ಮದು ಪೂಜೆ ಎಲ್ಲ ಮುಗಿಸ್ಕೊಂಡು ಬೈಕಲ್ಲಿ ಬಂದ್ವಿ. ಮತ್ತೆ ಸ್ವಲ್ಪ ಬೈಕ್ ಪ್ರಾಬ್ಲಮ್ ಇರೋದ್ರಿಂದ ನಾನು ಬಸ್ಸಿಗೆ ಬಂದೆ, ಹಸ್ಬೆಂಡು ಮಕ್ಕಳು ಬೈಕಲ್ಲೇ ಬಂದರು. ಅಮ್ಮನ ಮನೆ ನೋಡಿ, ಅವಾಗೆಲ್ಲ ತೋರಿಸ್ತಾ ಇದ್ದೆ. ಇಲ್ಲಿ ಪೂಜೆ ಎಲ್ಲ ಆಗಿದೆ. ಹೆಚ್ಚಾಗಿ ದಸರಾ ಮತ್ತು ದೀಪಾವಳಿ, ಯುಗಾದಿ ಈ ಟೈಮಲ್ಲಿ ಹೊಸದನ್ನು ತಗೋಬೇಕು ಅನ್ನೋದು ತುಂಬ ಇರುತ್ತೆ ಎಲ್ಲರಿಗೂ. ಅದರಲ್ಲೂ ಗಾಡಿಗಳನ್ನು ತುಂಬಾ ತಗೊಳ್ತಾರೆ ಅಂತಲೇ ಹೇಳ್ಬೋದು. ಬೈಕು, ಟ್ರ್ಯಾಕ್ಟರ್, ಕಾರ್ ಈ ಥರ ಗಾಡಿಗಳನ್ನು ಹೆಚ್ಚಾಗಿ ತಗೊಳ್ತಾನೆ ಇರ್ತಾರೆ. ನಮ್ಮಣ್ಣ ಕೂಡ ಹೊಸ ಟ್ರ್ಯಾಕ್ಟರ್ ತಂದಿದ್ದಾರೆ. ಮೊದಲೇ 2 ಇತ್ತು, ಮತ್ತೊಂದು ತಗೊಬಂದಿದ್ದಾರೆ. ಹಾಗೆ ಎಲ್ಲ ವಿಡಿಯೋ ಮಾಡಿಕೊಂಡೆ ಸ್ವಲ್ಪ. ನಮ್ಮ ಅಪ್ಪ ಅಮ್ಮ ನೋಡಿ, ಪೂಜೆ ಎಲ್ಲ ಆದಮೇಲೆ ಹಾಗೆ ಎಲ್ಲರೂ ನಿಂತ್ಕೊಂಡು ಫೋಟೋಸು ತೆಗೆದುಕೊಂಡ್ವಿ. ಫೋಟೋಸ್ ವಿಡಿಯೋಸ್ ಎಲ್ಲ ಮಾಡಿಕೊಂಡೆ ನಾನು ಕೂಡ.
ಆಯುಧ ಪೂಜೆ ಆಗಿ ನೆಕ್ಸ್ಟ್ ಡೇ ವಿಜಯದಶಮಿ ದಿನ ಇದು. ಇಲ್ಲಿ ಒಂದು ಚಿಕ್ಕದು ಹಾವಿನ ಮರಿ ಇತ್ತು. ನನ್ನ ಮಗ ನೋಡಿದ್ದ, ಹಂಗಾಗಿ ನಾನು ಹೋಗಿ ವಿಡಿಯೋ ಮಾಡಿದೆ. ಅದು ನಾವು ಹೋಗ್ತೀವಿ, ಅದು ಎಲ್ಲೆಲ್ಲೋ ಹೋಗೋದು, ಅಷ್ಟು ಅದು ಚಿಕ್ಕದಿದೆ ಅಲ್ವಾ, ಅಷ್ಟು ಕಾಣ್ತಿಲ್ಲ. ನಾನು ಸರಿಯಾಗಿ ವಿಡಿಯೋ ಮಾಡಲಿಲ್ಲ, ಬಿಸಿಲಿರೋದ್ರಿಂದ ನನಗೆ ಅಷ್ಟು ಕ್ಲಿಯರಾಗಿ ಕಾಣಲಿಲ್ಲ. ನಾವೆಲ್ಲ ಗಲಾಟೆ ಮಾಡೋದ್ರಿಂದ ಅದು ಅಲ್ಲಿ ಹೋಗೋದು, ಆ ಕಡೆ ಹೋದ ತಕ್ಷಣ ಈ ಕಡೆ ಬರೋದು. ಆಮೇಲೆ ಕೊನೆಗೂ ಈ ಕಡೆ ಕಳಿಸಿದ್ವಿ. ಅದು ಹೋಗ್ತಾ ಇದೆ, ಗೊತ್ತಾಗುತ್ತೆ ಇಲ್ಲ, ಚಿಕ್ಕದದು, ತುಂಬ ಸಣ್ಣ ಇದೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ನೆಕ್ಸ್ಟ್ ಮತ್ತೆ ಇನ್ನು ವಿಡಿಯೋಸ್ ಇದ್ದಾವೆ, ಎಡಿಟ್ ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ, ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.